ದರ್ಶನ್ ಅಂಡ್ ಗ್ಯಾಂಗ್ಗೆ ಚಾರ್ಜ್ ಶೀಟ್ ಸಂಕಟ ಶುರುವಾಗ್ಬಿಟ್ಟಿದೆ. ಕೋರ್ಟ್ಗೆ ಇವತ್ತು ಆರೋಪಿಗಳ ವಿರುದ್ಧ ಕಾಕಿ ದೋಷಾರೋಪ ಪಟ್ಟಿ ಸಲ್ಲಿಸಲಿದ್ದು, ಕೊಲೆ ಆರೋಪ ಹೊತ್ತಿರೋರಿಗೆ ಢವಢವ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಅಂಡ್ ಗ್ಯಾಂಗ್ಗೆ ಡಿ ಡೇ. ಚಾರ್ಜ್ ಶೀಟ್ ಸಲ್ಲಿಸಲಿರುವ ಖಾಕಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 17 ಆರೋಪಿಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿರುವ ಜೈಲುಗಳಲ್ಲಿ ಲಾಕ್ ಆಗಿದ್ದಾರೆ. ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದು, ಇಂದು ಕೊಲೆ ಆರೋಪಿಗಳಿಗೆ ಡಿ ಡೇ ಆಗಲಿದೆ. ಹೀಗಾಗಿ ಡಿ ಗ್ಯಾಂಗ್ಗೆ ಢವ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಹತ್ವದ ಸುದ್ದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತನಿಖಾಧಿಕಾರಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದ್ದು, ದೋಷಾರೋಪ ಪಟ್ಟಿ ಸಲ್ಲಿಕೆ ಬಳಿಕ ಮಹತ್ವದ ಬದಲಾವಣೆ ಆಗಲಿದೆ. ಆರೋಪಿಗಳ ನಂಬರ್ಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆಯೂ ಇದೆ. ದಾಸ A2 ಇಂದ A1 ಆಗೋ ಸಾಧ್ಯತೆ. A1 ಆಗಿರೋ ಪವಿತ್ರ ಗೌಡ ಜಂಪ್ ಆಗೋದು ಪಕ್ಕಾ ಆಗಿದೆ. A6 ಅಥವಾ A7 ಆರೋಪಿ ಆಗಲಿರುವ ಪವಿತ್ರ ಗೌಡ ಅದು ಸಾಧ್ಯತೆ ಕಂಡು ಬರ್ತಾ ಇದೆ. A1 ಸ್ಥಾನದಲ್ಲಿರುವ ಪವಿತ್ರ ಗೌಡ ಸ್ಥಾನಕ್ಕೆ ದರ್ಶನ್ ಬರೋದು ಫಿಕ್ಸ್ ಆಗಿದೆ. ಮಹತ್ವದ ಸಾಕ್ಷ್ಯಗಳನ್ನ ಕೋರ್ಟ್ಗೆ ಸಲ್ಲಿಸಲು ಖಾಕಿ ಸಜ್ಜಾಗಿದ್ದು, ಇದರಿಂದ ಆರೋಪಿಗಳ ಸ್ಥಾನ ಪಲ್ಲಟವಾಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ. 4,500 ಪುಟಗಳಿಗೂ ಅಧಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಹಲವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ಉಲ್ಲೇಖಿಸಲಾಗಿದೆ. 40ಕ್ಕೂ ಹೆಚ್ಚು 164 ಹೇಳಿಕೆಗಳನ್ನು ದಾಖಲಿಸಲಾಗಿದೆ. 200ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ, FSL ವರದಿ, 1000ಕ್ಕೂ ಅಧಿಕ ಪುಟಗಳ CDR, ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು, ಆರೋಪಿಗಳ DNA ಪರೀಕ್ಷಾ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇಂದು ಮಧ್ಯಾಹ್ನ 24ನೇ ACMM ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. SPP ಪ್ರಸನ್ನ ಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿದ್ದಾರೆ. ಸಲ್ಲಿಕೆ ಆಗ್ತಿರೋದು ಮೊದಲ ಚಾರ್ಜ್ ಶೀಟ್ ಅಷ್ಟೇ. 2 ತಿಂಗಳ ಬಳಿಕ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ನಡುಕವನ್ನ ಹೆಚ್ಚಿಸಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಎಲ್ಲಿಗೆ ಬಂತು? ದರ್ಶನ್ ಅಂಡ್ ಗ್ಯಾಂಗ್ ತಪ್ಪು ಮಾಡಿತ್ತಾ? ಕೊನೆಗೂ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಬಂದಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಣರಕ್ಕಸ ಪಡೆಯ ಕೃತ್ಯ ಬಟ ಬಯಲಾಗುತ್ತಾ? ರೇಣುಕಾಸ್ವಾಮಿಗೆ ಇಂಚಿಂಚು ನರಕ ತೋರಿಸಿದ ಬಳಿಕ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಆರೋಪದ ಮೇಲೆ ಈಗಾಗಲೇ 17 ಮಂದಿ ಜೈಲು ಪಾಲಾಗಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಾಗಿದ್ದು, ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ರೇಣುಕಾಸ್ವಾಮಿಗೆ ಅಣುವು ನರಕ ತೋರಿಸಿ ಸಾಯಿಸಿದ್ದ ಆ ಕೇಸ್ ತನಿಖೆಗೆ ಅಂತ್ಯವಾಗಿದ್ದು, ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಆರೋಪಿಗಳ ವಿರುದ್ಧ ಕಂಪ್ಲೀಟ್ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸಿದ್ದು, ಇದೇ ಅವರಿಗೆ ಮುಳುವಾಗುವ ಎಲ್ಲ ಲಕ್ಷಣಗಳು ಕಂಡುಬಂದಿದೆ. ತಲೆ ಕೆಳಗಾದರೂ ಕೇಸ್ನಿಂದ ಹೊರಬರಲಾಗದಂತಹ ಸಾಕ್ಷ್ಯಗಳು ಖಾಕಿ ಕೈಗೆ ಸಿಕ್ಕಿದ್ದು, ಆ ಸಾಕ್ಷ್ಯಗಳನ್ನ ಮುಂದಿಟ್ಟುಕೊಂಡೇ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಬರೋಬ್ಬರಿ 20 ಸಾಕ್ಷ್ಯ ಕಲೆ ಹಾಕಿರುವ ಖಾಕಿ ಪಡೆ. ಸಾಕ್ಷಿ 1, ಪವನ್ ಮೊಬೈಲ್ನಿಂದ ರೇಣುಕಾಗೆ ಮೆಸೇಜ್. ಸಾಕ್ಷಿ 2, ಕಿಡ್ನಾಪ್ ಮಾಡಲು ನಟ ದರ್ಶನ್ ತಾಕೀತು. ಸಾಕ್ಷಿ 3, ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ರಾಘು. ಸಾಕ್ಷಿ 4, ಚಿತ್ರದುರ್ಗದಿಂದ ಕರೆತಂದ ಕಾರು ಪತ್ತೆ. ಸಾಕ್ಷಿ 5, ಬೆಂಗಳೂರಿನ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆ. ಸಾಕ್ಷಿ 6, ಶೆಡ್ನಲ್ಲಿ ಫಿಂಗರ್ ಪ್ರಿಂಟ್, ರಕ್ತ, ಕೂದಲು ಸಿಕ್ಕಿದೆ. ಸಾಕ್ಷಿ 7, ಹಲ್ಲೆ ಮಾಡಲು ಬಳಸಿದ್ದ ಕಟ್ಟಿಗೆ, ಟೂಲ್ಸ್ ಪತ್ತೆ. ಸಾಕ್ಷಿ 8, ರೇಣುಕಾಸ್ವಾಮಿಯನ್ನ ಕಟ್ಟಿ
ಹಾಕಿದ್ದ ಹಗ್ಗ ಸಿಕ್ಕಿದೆ. ಸಾಕ್ಷಿ 9, ದರ್ಶನ್ ಪವಿತ್ರ ಬಂದಿದ್ದಕ್ಕೆ ಟವರ್ ಲೊಕೇಶನ್. ಸಾಕ್ಷಿ 10, ಅಣ್ಣ ಅಕ್ಕ ಇದ್ರು ಎಂದಿದ್ದ ಆರೋಪಿಗಳು. ಸಾಕ್ಷಿ 11, ಇಬ್ಬರು ಬಂದಿದ್ದಕ್ಕೆ ಸಿಸಿಟಿವಿ ಸಾಕ್ಷ್ಯವೂ ಇದೆ. ಸಾಕ್ಷಿ 12, ಕೊಲೆ ಬಳಿಕ ದರ್ಶನ್ಗೆ ಹಂತಕರ ಕರೆ. ಸಾಕ್ಷಿ 13, ಶವ ಸಾಗಿಸಲು ಬಳಸಿದ ಕಾರ್ ಪೊಲೀಸ್ ವಶಕ್ಕೆ. ಸಾಕ್ಷಿ 14, ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದ ದರ್ಶನ್. ಸಾಕ್ಷಿ 15, ಪ್ರಕರಣ ಮುಚ್ಚಿ ಹಾಕಲು 30 ಲಕ್ಷ ನೀಡಿದ್ದ ನಟ. ಸಾಕ್ಷಿ 16, 30 ಲಕ್ಷ ಹಣ ಕ್ಯಾಶ್ ಇಟ್ಟುಕೊಂಡಿದ್ದು ತಪ್ಪು. ಸಾಕ್ಷಿ 17, ದರ್ಶನ್ಗಾಗಿ 3 ಶರಣಾಗತಿ. ಸಾಕ್ಷಿ 18, ಕೊಲೆ ಆದಾಗ ದರ್ಶನ್ ಧರಿಸಿದ್ದ ಬಟ್ಟೆ ವಶಕ್ಕೆ. ಸಾಕ್ಷಿ 19, ಶವದ ಮೇಲಿನ ಚಿನ್ನದ ಆಭರಣ ದೋಚಿದ್ರು. ಸಾಕ್ಷಿ 20, ಉಂಗುರ, ಸರ, ಬೆಳ್ಳಿ, ಕಡಗ ಪತ್ನಿಗೆ ನೀಡಿದ್ದ ರಾಗು. ಇದಲ್ಲದೆ ರೇಣುಕಾಸ್ವಾಮಿ ಹತ್ಯೆಗೈದ ಸಂದರ್ಭದ ಸಿಸಿಟಿವಿ ದೃಶ್ಯಾವಳಿಯೂ ಇದೆ. ಈಗಾಗಲೇ ದೃಶ್ಯಾವಳಿಗಳನ್ನ ಮುಚ್ಚಿದ ಲಕೋಟಿಯಲ್ಲಿ ಜಡ್ಜ್ಗೆ ಹಸ್ತಾಂತರ ಮಾಡಲಾಗಿದೆ. ಕೊಲೆಗೂ ಮುನ್ನ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿರುವುದು ಪತ್ತೆಯಾಗಿದೆ. ಆದರೆ ಕರೆಂಟ್ ಶಾಕ್ಗೆ ಬಳಸಿದ ಡಿವೈಸ್ ಸಿಕ್ಕಿಲ್ಲ. ಈ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹಿಸಿರುವ ಕಾಕಿ ಚಾರ್ಜ್ ಶೀಟ್ ಮೂಲಕ ಕೋರ್ಟ್ಗೆ ಸಲ್ಲಿಸುವುದಕ್ಕೆ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದ ಬಗ್ಗೆ ಹಾಗೂ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ವಿಚಾರ ಸಖತ್ತು ವೈರಲ್ ಆಗ್ತಾ ಇದ್ದಂತೆ ಎತ್ತಂಗಡಿ ಕೂಡ ಮಾಡಲಾಯಿತು ಅವರನ್ನ. ಆದರೆ ತನಿಖೆ ನಡೆಸಿರುವ ಕಾಕಿಗೆ ಸ್ಫೋಟಕ ಮಾಹಿತಿ ಗೊತ್ತಾಗಿದೆಯಂತೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಪ್ರಭಾವಿಗಳ ದೆಸೆಯಿಂದ ದರ್ಶನ್ ಆರಾಮಾಗೇ ಇದ್ದ. ಯಾವ ಟೆನ್ಷನ್ ಇಲ್ಲದೆ ವಾರಕ್ಕೆ 3 ಬಾರಿ ಮನೆಯವರನ್ನ ನೋಡಿ ಮಾತಾಡಿಸ್ಕೊಂಡು ವ್ಯಾಯಾಮ, ವಾಕಿಂಗ್ ಮಾಡ್ಕೊಂಡಿದ್ದ. ಎಲ್ಲ ಸರಾಗವಾಗಿ ನಡೀತಾ ಇದೆ ಅಂತ ಬಿಂದಾಸ್ ಆಗಿದ್ದ ದರ್ಶನ್ಗೆ ಆ ಫೋಟೋ ಹಾಗೂ ವಿಡಿಯೋ ಕಾಲ್ ಕಂಟಕವಾಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗುವಂತೆ ಮಾಡ್ತು. ಇದ್ರ ತನಿಖೆ ನಡೆಸಿದ ಖಾಕಿ ಸ್ಫೋಟಕ ಮಾಹಿತಿ ಕಲೆ ಹಾಕಿದೆ. ಆತ್ಮೀಯರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದ ದಾಸ. 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್. ಹೌದು, ಕಾಫಿ ಹಾಗೂ ಸಿಗರೆಟ್ ಹಿಡಿದಿದ್ದ ಫೋಟೋ ಒಂದ್ ಕಡೆಯಾದ್ರೆ ವಿಡಿಯೋ ಕಾಲ್ನಲ್ಲಿ ರೌಡಿ ಮಗನ ಜೊತೆ ಮಾತಾಡಿದ ವಿಚಾರವೂ ವೈರಲ್ ಆಗಿತ್ತು. ಅಂದ್ಹಾಗೆ ಜೈಲೊಳಗೆ ಮೊಬೈಲ್ ಹೋಯ್ತು, ಯಾರು ಕೊಟ್ರು, ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ಯಾರು ಅಂತ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಡಲಾಗಿತ್ತು. ತನಿಖೆ ನಡೆಸಿದ ಜೈಲು ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಜೈಲಲ್ಲಿದ್ಕೊಂಡೇ ದರ್ಶನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡಿರೋದು ಬೆಳಕಿಗೆ ಬಂದಿದೆ. ದರ್ಶನ್ ರಾಜಾತಿಥ್ಯ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ.